ಬೆಂಗಳೂರಿನಲ್ಲಿ ಐಎಎಸ್ ವರ್ಸಸ್ ಲೋಕಲ್ ಜನರ ಫೈಟ್ ಜೋರಾಗಿದೆ. ಓಣಿ ಜಾಗ ಬಿಡದ ಕಾರಣಕ್ಕೆ ಇಬ್ಬರು ಜಟಾಪಟಿಗೆ ಇಳಿದಿದ್ದಾರೆ. ಐಎಎಸ್ ಆಫೀಸರ್ ರಾಜೇಂದ್ರ ಕುಮಾರ್ ಕಠಾರಿಯಾ ಈತನ ಮೇಲೆ ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕಲ್ಯಾಣ ಮಂಟಪ ಕಟ್ಟದಂತೆ ತಡಿತಾ ಇದ್ದಾರೆ ಅಂತ ಆರೋಪ. ಎಂಸಿಎಚ್ಎಸ್ ಲೇಔಟ್ನಲ್ಲಿ ಕಲ್ಯಾಣ ಮಂಟಪ ಕಟ್ಟೋಕೆ ಅಂತ ಸ್ಥಳೀಯರು ಮುಂದಾಗಿದ್ದಾರಂತೆ. ಎಂಸಿಎಚ್ಎಸ್ ಲೇಔಟ್ ಪಕ್ಕದಲ್ಲೇ ಐಎಎಸ್ ಕಾಲೋನಿ ಇದೆ. ಕಲ್ಯಾಣ ಮಂಟಪ ಕಟ್ಟೋಕೆ ಅವಕಾಶವನ್ನು ಐಎಎಸ್ ಆಫೀಸರ್ ಕೊಟ್ಟಿಲ್ವಂತೆ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಕಠಾರಿಯಾ. ಐಎಎಸ್ ಅಧಿಕಾರಿ ನಡೆಗೆ ಬೇಸರವನ್ನ ನಿವಾಸಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಇದು ಐಎಎಸ್ ವರ್ಸಸ್ ಅಲ್ಲಿನ ಸ್ಥಳೀಯರ ನಡುವಿನ ವಾಗ್ಯುದ್ಧ. ಕಲ್ಯಾಣ ಮಂಟಪ ಕಟ್ತೀವಿ ಅಂತ ಇವರು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತಿದ್ದಾರಂತೆ. ಕಾನೂನಾತ್ಮಕವಾಗಿ ಏನು ತೊಡಕುಗಳಿದ್ದಾವೆ, ಅವ್ರು ಏನು ಕಾರಣಗಳನ್ನು ಕೊಡ್ತಾ ಇದ್ದಾರೆ, ಆ್ಯಂಡ್ ಇವ್ರು ಅಲ್ಲೇ ಯಾಕೆ ಅಂತ ಇದ್ದಾರೆ, ಅವರ ಒಂದು ಆರೋಪ ಅಥವಾ ಅವರ ಮಾತು ಇವ್ರಿಗೆ ಕನ್ವಿನ್ಸ್ ಆಗ್ತಾ ಇಲ್ವಾ? ನೀವು ನನಗೆ ಆರ್ಡರ್ಸ್ ಬಂದಿದೆ ಅಂತ ಹೇಳಿ ನನಗೊಂದು ಆರ್ಡರ್ ಕಾಪಿ ಅಲ್ಲ ಆರ್ಡರ್ ಕಾಪಿ ಕೊಟ್ಟು ಮುಗಿತು. ಒಂದು ನಿಮಿಷ ಹೇಳಿ ಸರ್. ಮೊದಲನೇದಾಗಿ ಓಣಿಯನ್ನ ತಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಹೌದು ಕರೆಕ್ಟ್ ಅಲ್ಲ? ಆ ಓಣಿನ ನೀವು ಅಳತೆ ಮಾಡಿಸಿದ್ರೆ ಎಕ್ಸಸ್ ಪೊಸಿಷನ್ ಆಫ್ ದ ಓಣಿನ ನೀವು ಇವತ್ತು ಬಿಟ್ಟಿದ್ದೀರಾ. ಇವತ್ತಲ್ಲ ಸರ್, ಇಲ್ಲಿ ನಾವೇ ಡೆಮೋಲಿಷನ್ ಮಾಡಬೇಕಾಗಿತ್ತು. ಬಂದು ಸರ್ಕಾರಿ ಓಣಿಯಲ್ಲಿ ನೀವು ಕಾಂಪೌಂಡ್ ಹಾಕಿದ್ದೀರಾ ಅಂತ ಏನಕ್ಕೆ ನಾವು ಡೆಮೋಲಿಷನ್ ಮಾಡಲಿಲ್ಲ? ಕೆಎಟಿ ಪ್ರಕರಣ ನಡಿಬೇಕಾದ್ರೆ ತಮ್ಮ ಮೇಲೆ ಇದ್ದು ಅಪಾದನೆಗೆ ಸ್ಟೇಟಸ್ ಕೋ ಅಂತ ಕೊಟ್ಟಿದ್ರು. ಸ್ಟೇಟಸ್ ಕೋ ಕೊಟ್ಟಾಗ ನಾವು ಎಂಟ್ರಿ ಮಾಡಕ್ಕಾಗ್ತದೆ, ನೀವು ಎಂಟ್ರಿ ಮೋಸ್ಟ್ ಆಫ್ ಇಟ್ ಎಲ್ಲರಿಗೆ ಈಗಾಗಲೇ ಪ್ರೆಸ್ ನೋಟ್ನಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ತಾವು ಪ್ರಿಂಟ್ ಟಿವಿ ಮಾಧ್ಯಮ ಅವರಿಗೆ ಮಾತ್ರ ನಾನು ವಿಶೇಷವಾಗಿ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ. ಗ್ರೇಟರ್ ಬ್ಯಾಂಗ್ಳೂರ್ ಅಧಿನಿಯಂ 24ನೇ ಪ್ರಕಟಣೆ, 22ನೇ ಉಪಪ್ರಕರಣ 2 ಮತ್ತು 4 ಅಡಿ ಸರ್ಕಾರ ಓಕೆ, ಮೋರ್ ಡೀಟೇಲ್ಸ್. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರಾಜೇಂದ್ರ ಕುಮಾರ್ ಕಠಾರಿಯಾ ಐಎಎಸ್ ಆಫೀಸರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಸರ್ ಇದು ಅಲ್ಲಿನ ಸ್ಥಳೀಯರಿಗೂ ಮತ್ತು ನಿಮ್ಗೂ ವಾಗ್ಯುದ್ಧ ಇದು? ಈಗ ಇವರು ವಿದೌಟ್ ಪರ್ಮಿಷನ್ 4-5 ಕಡೆ ಗೇಟ್ ಓಪನ್ ಮಾಡಿದ್ದಾರೆ, ರೋಡ್ ಡ್ಯಾಮೇಜ್ ಮಾಡಿದ್ದಾರೆ, ಡ್ರೈನೇಜ್ ಡ್ಯಾಮೇಜ್ ಮಾಡಿದ್ದಾರೆ. ಇವ್ರದ್ದು ಕನ್ವರ್ಜನ್ ಕಂಪ್ಲೀಟ್ ವೈಲೇಷನ್ ಇತ್ತು, ಕನ್ವರ್ಜನ್ ಕ್ಯಾನ್ಸಲ್ ಆಗಿದೆ, ಪ್ಲಾನ್ ಇವ್ರದ್ದು ಕ್ಯಾನ್ಸಲ್ ಆಗಿದೆ. ಸೊ ಈಗ ನನ್ನ ಮನೆ ಪಕ್ಕಲ್ಲಿ ನಾನು ಇಫ್ ಆಸ್ ಎ ಸೆಕ್ರೆಟರಿ ಇಫ್ ಐ ಆಮ್ ನಾಟ್ ಏಬಲ್ ಟು ಎನ್ಫೋರ್ಸ್ ರೂಲ್ ಆಫ್ ಲಾ, ಐ ಆಮ್ ಅನ್ಫಿಟ್ ಟು ಬಿ ಸೆಕ್ರೆಟರಿ ಇನ್ ದಿ ಗವರ್ಮೆಂಟ್. ಇಲ್ಲಿ ಅಲ್ಲಿ ಗುಂಪು ಸೇರಿ ಊರ್ ಅವ್ರನ್ನ ಕರ್ಕೊಂಡು ಇಲ್ಲಿ ಒಂದು 5 ಎಕರೆಯಲ್ಲಿ ವಿದೌಟ್ ಪ್ಲಾನ್, ಇಸ್ ಇಟ್ ಕರೆಕ್ಟ್ ಆನ್ ದಿ ಪಾರ್ಟ್ ಆಫ್ ಎನಿ ಸಿಟಿಜನ್ ಟು ಕನ್ಸ್ಟ್ರಕ್ಟ್ ಆಕ್ಟಿವಿಟಿ? ಅವ್ರದ್ದು ಪ್ಲಾನ್ ಇಲ್ಲ, ಪ್ಲಾನ್ ಸ್ಯಾಂಕ್ಷನ್ ಆಗಿಲ್ಲ, ಕ್ಯಾನ್ಸಲ್ ಆಗಿತ್ತು. ಹೈಕೋರ್ಟ್ ಅಲ್ಲಿ ಕನ್ಸ್ಟ್ರಕ್ಷನ್ಗೆ ಸ್ಟೇ ಇದೆ. ಓಕೆ, ಮತ್ತೆ ಯಾಕೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳಿದ್ರು ಅವರು ನಾವು ಅಲ್ಲಿ ಮಂಟಪ ಮಾಡೇ ತಿರ್ತೀವಿ ಅಂತ ಹೋಗ್ತಾ ಇರೋದು ಯಾಕೆ ಸರ್? ರೀಸನ್? ಪ್ಲಾನ್ ಕ್ಯಾನ್ಸಲ್ ಆಗಿದೆ ಈಗ, ಬಟ್ ಇಫ್ ದಿ ಅಥಾರಿಟೀಸ್ ಆರ್ ನಾಟ್ ಎನ್ಫೋರ್ಸಿಂಗ್, ಏನ್ ಮಾಡ್ಲಿ? ಅಲ್ಲಲ್ಲ, ನಿಮ್ದಲ್ಲ ಸರ್. ಈಗ ಇಷ್ಟೆಲ್ಲ ತೊಡಕು ಕಾನೂನಾತ್ಮಕವಾಗೂ ಪ್ರಾಬ್ಲಮ್ ಇದೆ ಅಂದಾಗ ಅಲ್ಲಿನ ಸ್ಥಳೀಯರು ಯಾಕೆ ನಾವು ಮಾಡೇ ತೀರ್ತೀವಿ ಅಂತ ಮುಂದಾಗ್ತಿದ್ದಾರೆ ಅಂತ ರೀಸನ್ ಏನ್ ಕೊಡ್ತಾ ಇದಾರೆ ಅವರು? ಇಲ್ಲ, ಮೈಟ್ ಇಸ್ ರೈಟ್, ನಾವು ಏನ್ ಬೇಕಾದ್ರೆ ಮಾಡ್ತೀವಿ, ನೋಡಿ ಯಾರ ಹತ್ರ ಶಕ್ತಿ ಇದೆ ನಿಲ್ಸಿ ನಮ್ಗೆ. ಅಂದ್ರೆ ಈ ಕಾನೂನು ಯಾವಕ್ಕೆ ಬಡವರಿಗೋಸ್ಕರ ಕಾನೂನು ಮಾಡಿದೀವಿ ನಾವು. ಕಾನೂನು ನಿಮ್ಗೂ ಅಷ್ಟೇ ಅವ್ರಿಗೂ ಅಷ್ಟೇ ಒಂದೇ. ಹೌದು, ನಾವು ಮನೆ ಕನ್ಸ್ಟ್ರಕ್ಟ್ ಮಾಡಿದೀವಿ, ಸರ್ಕಾರಕ್ಕೆ ಪರ್ಮಿಷನ್ ತಗೊಂಡು ಪ್ಲಾನ್ ಸ್ಯಾಂಕ್ಷನ್ ಮಾಡಿ ಓಸಿ ತಗೊಂಡು ಕನೆಕ್ಷನ್ ತಗೊಂಡಿದ್ದೀವಿ. ಇಫ್ ಯು ಆರ್ ಎ ರಿಚ್ ಗೈ, ಇಫ್ ಯು ಹ್ಯಾವ್ ಸಮ್ ಪೊಲಿಟಿಕಲ್ ಕನೆಕ್ಷನ್, ದಟ್ ಡಸ್ ನಾಟ್ ಮೀನ್ ದಟ್ ಯು ಕ್ಯಾನ್ ವೈಲೇಟ್ ರೂಲ್ ಆಫ್ ಲಾ. ಕಾನೂನು ಎಲ್ಲರಿಗೂ ಒಂದೇ. ನಾವು ಹೇಳಿದ್ರೆ ಸೆಕ್ರೆಟರಿ ಏನು ಕೈ ಹಾಕ್ತಾರೆ. ಐ ಆಮ್ ಎ ರೆಸ್ಪಾನ್ಸಿಬಲ್ ಆಫೀಸರ್ ಆಫ್ ಗವರ್ಮೆಂಟ್. ನನ್ನ ಮನೆ ಪಕ್ಕನೇ ಕಾನೂನು ವೈಲೇಷನ್ ಆಗ್ತಾ ಇದೆ, ನಾನು ನೋಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಐ ಆಮ್ ಅನ್ಫಿಟ್. ಕರೆಕ್ಟ್. ಈಗಾದ್ರೂ ಅಥಾರಿಟಿ ತಗೊಂಡಿರೋದು ಯಾರು ಮುಂದಾಳತ್ವದಲ್ಲಿ ಸರ್ ಹೋಗ್ತಾ ಇರೋದು? ಏನು ಕಲ್ಯಾಣ ಮಂಟಪ ಕಟ್ಟೋಕೆ ಲೋಕಲ್ಸ್ ಏನ ದುಡ್ಡು ಹಾಕೊಳ್ತಾ ಇರೋದು ಅಥವಾ ಬೇರೆಯವರ? ಇಲ್ಲಲ್ಲಮ್ಮ, ಯಾರವ್ರದ್ದು ಜಮೀನ್ ಇದೆ, ಅವ್ರು 5-6 ಎಕರೆ ಜಮೀನ್ ಇದೆ, ಅದು ಯಾವ್ದು ಜಯರಾಮ್ ಎಸ್ಟೇಟ್ ಅವರು, ಅವರೇ ಮುಂದಕ್ಕೆ ಹೋಗ್ತಾ ಇದಾರೆ. ಅವರು ಕಲ್ಯಾಣ ಮಂಟಪ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ 2 ವರ್ಷ ಹಿಂದೆ ಮಾಡಿದ್ದು, ಆಮೇಲೆ ಕೋರ್ಟ್ ಅಲ್ಲಿ ಸ್ಟೇ ಇದೆ. ಬಿಬಿಎಂಪಿ ಕಡೆಯಿಂದ ಅವರಿಗೆ ನೋಟಿಸ್ ಕೊಟ್ಟು ಡೆಮೊಲಿಷನ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಮೇಲೆ ಸ್ಟೇ ಆಗಿದೆ, ಪ್ಲಸ್ ಕನ್ಸ್ಟ್ರಕ್ಷನ್ ಮಾಡಬಾರ್ದು ಡೈರೆಕ್ಷನ್ ಕೊಟ್ಟಾಗಿದೆ. ಆದ್ರೂ ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ.
ಓಕೆ ಕಾನೂನ್ಗೆ ಏನ್ ಬೆಲೆ ಇದೆ, ರೂಲ್ಗೆ ಏನ್ ಬೆಲೆ ಇದೆ, ಯಾರು ಅವ್ರಿಗೆ ಎನ್ಫೋರ್ಸ್ ಮಾಡಬೇಕು? ಐ ಆಮ್ ಸರ್ಪ್ರೈಸ್ಡ್ ಆಕ್ಚುಲಿ. ಮತ್ತೆ ರಾತ್ರಿ 1 ಗಂಟೆಗೆ ಯಾಕೆ ಒಂದು ಕೆಲಸ ಮಾಡಬೇಕು? ಓಕೆ ಓಕೆ ನೀವು ಹೇಳ್ದಂಗೆ ಕಾನೂನು ಎಲ್ರಿಗೂ ಒಂದೇ, ಲೀಗಲ್ ಆಗಿ ಹೌದು. ಫೈಟ್ ಮುಂದುವರಿಸ್ತಾರೆ ನೋಡೋಣ. ಮತ್ತೆ ಥ್ಯಾಂಕ್ ಯು ಅದು- ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು.